ಅಯ್ಯೋ ಗೌರಕ್ಕ, ನಾನು ಸಂಸ್ಬಿಡು ಗೌರಕ್ಕ. ನಿಜವಾಗ್ಲೂ ನಿಮ್ಗೆ ಭಾಳ ದ್ರೋಹ ಮಾಡೀನಿ, ನಿಮ್ಗೆ ಭಾಳ ಕೇಡ್ ಬಯಸೀನಿ ನಾನು ಸಂಸ್ಬಿಡು. ಅಯ್ಯೋ ನಾವ್ಯಾರು ಸಂಸದವ, ನಾವ್ಯಾರು ಸಂಸಕ್ಕೆ ಹೇಳು. ನಾವೇನು ಯಾರಿಗೂ ಅನ್ಯಾಯ ಮೋಸ ಮಾಡಿತ್ತಿಲ್ಲ, ಯಾರಿಗೂ ತಗ ವಂಚನೆ ಮಾಡಿತ್ತಿಲ್ಲ. ಅಲ್ಲಕ್ಕಂದ್ರಕ್ಕ ನಿಮ್ಗೆ ಯಾವಾಗ ನಾನು ಕೇಡ್ ಬಯಸಿದೆ, ಅದಕ್ಕೆ ನನ್ನ ಮಕ್ಳ ಜೀವನ ಹಾಳು ಮಾಡಿ ನಿಮ್ಗೇನು ಸಿಕ್ತಿತ್ತು? ಏನು ಸಿಕ್ತಿತ್ತು ಹೇಳಿ? ನನ್ನ ಮಗಳ ಜೀವನ ಹಾಳು ಮಾಡಿ ನಿಮ್ಗೇನಕ್ಕ ಸಿಕ್ತಿತ್ತು ಬಹುಮಾನ? ಅಯ್ಯೋ ಅಕ್ಕ, ದೇವ್ರಡಾಗೂ ಇದು ನನ್ನ ಹಬ್ಬಳದೆ ತಪ್ಪಲ್ಲ. ಮುಂಡೆ ಲೋಪರ್ ಮುಂಡೆ ಅವಳಲ್ಲ, ಅವಳು ಕನಕ ಏನೇನೋ ಚಾಡಿ ಹೇಳಿ ಹಂಗೆ ಹಿಂಗೆ ಅಂತ ನಿನ್ನ ಬಗ್ಗೆ ತಲೆಗೆಡ್ಸ್ತಾಳು. 7,000 ಚಾಡಿ ಹೇಳ್ತಾರೆ ಕನಕ. ನಿನ್ನ ಬುದ್ಧಿ ಎಲ್ಲೋಗಿತ್ತು ಹೇಳು. ನಾವೇನು ಅಂತ ಗೊತ್ತಿತ್ತಿಲ್ವಾ? ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿದ್ವಲ್ಲ. ಈಗ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ, ನನ್ನ ಮಕ್ಳು ಜೀವನ ಹಾಳಾಗ್ಬಿಟ್ರೆ ನಿನಗೆ ಸಂತೋಷ ಅದಕ್ಕ ಹೇಳು. ಅವತ್ತು ಇನ್ನೊಬ್ರು ಕೇಡ್ ಬಯಸಕ್ಕೆ ಹೋಗ್ಬೇಡ್ದು. ಇನ್ನೊಬ್ರು ಕೇಡ್ ಬಯಸಕ್ಕೆ ಹೋದ್ರೆ ನಮಗೂ ಒಳ್ಳೇದೇ ಆಯ್ಕಿಲ್ಲ. ಅಯ್ಯೋ ಅಕ್ಕ, ನಿಜವಾಗ್ಲೂ ನಾ ಹೆಂಗೆ ಆಗದೆ ಕನಕ ನನ್ನ ಪರಿಸ್ಥಿತಿ. ನನ್ನ ತಮ್ಮನ ಇರ್ತಿ ಏನು ಬಾಯಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಉಗಿಯೋದು, ಹಿಂಗೆ ಮಾತಾ ಕುಂತವಳೆ. ಇವರು ಫೋನ್ ಮಾಡ್ರು ಫೋನ್ ಎತ್ತುತ್ತಿಲ್ಲ, ಎಲ್ಲರೂ ಎತ್ತರುವೆ ಬಾಯಿಗೆ ಬಂದಂಗೆ ಬೈತಾರೆ ಕನಕ. ಅಂತೆ ಮುಂಡೆ ಇಂತೆ ಮುಂಡೆ ಹಿಂಗೆ ಮಾಡ್ದಲ್ಲ ಹಂಗೆ ಮಾಡ್ದಲ್ಲ ಅಂತವ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕನಕ. ನಿಜವಾಗ್ಲೂ ಭಾಳ ಬೇಜಾರಾಯ್ತದ ನನಗೆ. ನಿಜವಾಗ್ಲೂ ಅಲ್ಲಿ ಇರೋಕ್ಕೆ ಆಯ್ತಲ್ಲ. ನನ್ನ ತಮ್ಮನ ಇರ್ತೀಯ, ವೇಣಿಗೂ ಬೈತಾಳೆ, ನನಗೂ ಬೈತಾಳೆ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಕನಕ. ಗೌರಕ್ಕ, ಹೆಂಗಾರು ಮಾಡಿ ನನ್ನ ಗಂಡನಿಗೆ ಒಂಚೂರು ತಿಳುವಳಿಕೆ ಹೇಳ್ಬಿಟ್ಟು ನಮ್ಮ ಮನೆ ಒಳಗೆ ಸೇರಿಸ್ಕೊಳಕ್ಕೆ ಹೇಳಕ್ಕ. ನಾನೇ ಹೇಳಕ್ಕೆ ಹೋಗನಿ? ನಾನೇ ಕೇಳೋದು ನಾನು? ನನಗೆ ಕೇಳಿ ಬಯಸಿದ್ದೀನಿ ನೀನು. ನಿನ್ನ ಸಂಸಾರ ನಾನೇ ಸರಿ ಮಾಡಕ್ಕೆ ಹೋಗನಿ? ನನಗವೆಲ್ಲ ನೀ ಹೇಳಕ್ಕೆ ಹೋಗ್ಬೇಡ ನೀನು. ಗೌರಕ್ಕ, ನಿನಗೆ ನನ್ನ ಮೇಲೆ ಕ್ವಾಪ ಬರೋದು ಸಹಜವೇ. ನಾವು ಮಾಡಿರೋದಕ್ಕೆ ನನ್ನ ಕ್ವಾಪ ಬರ್ದಾನೆ ಇನ್ನೇನದದು. ನಿಜವಾಗ್ಲೂ ನನಗೂ ಅರ್ಥ ಆಯ್ತದೆ ಕನಕ. ನಾನು ಎಂಥ ಕೆಲಸ ಮಾಡೀನಿ ಅನ್ನೋದು ನನಗೂ ಅರ್ಥ ಆಯ್ತದೆ. ತಪ್ಪು ಮಾಡೀನಿ, ಆದ್ರೆ ಏನು ಮಾಡೋಕ್ಕಾಗೋದು? ನಿಂದ ಅಮ್ಮಯ್ಯ ಕನಕ, ನಿನ್ನ ಕೈ ಮುಗಿತೀನಿ, ಕಾಲ್ಗಾರ ಬೀಳ್ತೀನಿ. ಅಕ್ಕ, ನನ್ಗೆ ಹೆಂಗಾರು ಮಾಡಿ ಮನೆ ಒಳಗೆ ಸೇರಿಸ್ಕೊಳಕ್ಕೆ ಹೇಳಕ್ಕ. ಅವೆಣ್ಣ ದೊಡ್ಡದಾಗಿರೋ ಎಣ್ಣೆ ಕಟ್ಕೊಂಡು ತಿರ್ತಾ ಕುಂತೀನಿ ಊರೂರ. ನನ್ನ ತಮ್ಮನ ಮನೆಗೆ ಹೋದ್ರೆ ಅಲ್ಲೂ ಏನು ನನ್ನ ತಮ್ಮನ ಇರ್ತಿ ಬಾಯಿ ಬಂದಂಗೆ ಮಾತಾಡ್ತಾಳೆ ಕನಕ. ನನ್ನ ತಮ್ಮನೂ ಯಾಕಾರು ಬೈದಾರೋ ಅನ್ನಂಗೆ ಆಡ್ತಾರೆ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟು ನನಗೆ. ಜೀವನವೇ ಬೇಡ ಅನ್ಸ್ಬಿಟ್ಟದೆ ಕನಕ. ನೋಡಕ್ಕ, ನಾನೇಕೆ ಯಾರಿಗೆ ಹೇಳೋದು? ನಾನು ಹೇಳಕ್ಕಿಲ್ಲ. ನಾನು ಯಾರಿಗೂ ಹೇಳಕ್ಕಿಲ್ಲಕ್ಕ. ಹೋಗು. ಮತ್ತೆ ಅಣ್ಣ ಕೇಳೋದ? ಅಣ್ಣ ನಾನು ಮತ್ತೆ ಕೇಳೋದು? ನೀನು ಯಾವ್ಯಾವ ಥರದಲ್ಲಿ ಮಾತಾಡಿದ್ದೀರಿ ನೀವುಗಳು ಅನ್ನೋದು ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾಕ. ಅವ ಅಣ್ಣನ ಬಗ್ಗೆನೂ ನನ್ನ ಬಗ್ಗೆನೂ ಕೆಟ್ಟಾಗ ನೀವು ಯಾವ್ಯಾವ ಥರ ಮಾತಾಡಿದ್ದೀರಿ ಅಂತ ಯಾಕಕ್ಕೆ ಹಂಗೆ ಮಾತಾಡಿಯೇ ನೀನು? ಹಂಗಾರೆ ನೀನು ಯಾರು ಕೂಡ ಮಾತಾಡಿ ಕೇಳೋ ಮಾತಾಡಿದವ್ರು ಎಲ್ಲರೂ ಕೆಟ್ಟಾಗೆ ನೋಡಬೇಕು ಅಂತವ. ನಮ್ಮ ಅಣ್ಣನು ನನ್ನ ತಮ್ಮನು ಅಂತ ಅನ್ಕೊಂಡಿನಿ ಅಣ್ಣನ. ಹಂಗೆಲ್ಲವ ಇನ್ನೊಂದ್ಸತಿ ಮಾತಾಡಬೇಡ ನೀನು. ಏನಾಗಿ ಮಾತಾಡೋದು? ಕಟ್ಕೊಂಡಿರೋ ಗಂಡನ ಮೇಲೆ ನಂಬಿಕೆ ಇಲ್ವ ನಿನಗೆ? ಅವಣ್ಣ ಅಷ್ಟೊಂದು ಒಳ್ಳೇದು ನೋಡಿದ್ರೆ. ಅಯ್ಯೋ, ನನ್ನ ಗಂಡ ದೇವ್ರು ಅಂತೇವ್ರು ಕನಕ. ಹಾಳ್ಗರಿಗೆ ಹೆಂಗಸ್ರುಗಳು ಮಾತು ಕಟ್ಕೊಂಡು ಹೇಳಿಕೆ ಮಾತು ಕಟ್ಕೊಂಡು ನಾನು ಪಾಪ ನನ್ನ ಗಂಡನಿಗೆ ಭಾಳ ಮನ್ಸಿಗೆ ನೋವು ಮಾಡೀನಿ. ಅಯ್ಯೋ, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಣ್ ಗೌರಕ್ಕ. ನನಗೆ ನಿಜವಾಗ್ಲೂ ಸಾಯಂಗಿಲ್ಲ ಬದುಕಂಗಿಲ್ಲ ನಮ್ಮ ಪರಿಸ್ಥಿತಿ ಆಗದೆ. ನಾನು ಒಬ್ಳೆ ಆಗಿರೋ ಹೆಂಗಾರ ಆಗೋದ. ಹೆಣ್ಣು ಬೇರೆ ಕಟ್ಕೊಂಡು ಎಲ್ಲಿಗೆ ಹೋಗೋನಕ್ಕ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಅಕ್ಕ. ನಿನ್ನ ಕಾಲು ಕಟ್ಕೊತೀನಿ, ಕೈನಾರೇ ಮುಗಿತೀನಿ ಕನಕ. ಹೆಂಗಾರು ಮಾಡಿ ನನ್ನ ಮನೆ ಒಳಗೆ ಸೇರ್ಸಕ್ಕ. ನಾನ್ಯಾಕೆ ಮನೆ ಒಳಗೆ ಸೇರ್ಸೋಣವ ನಿನ್ನ? ನಾನ್ಯಾರು ನನ್ನ ಮಾತಾವ ಅಣ್ಣ ಕೇಳೋದ? ನೋಡಕ್ಕ, ಬಂದಿದ್ದಾನೆ, ಊಟ ಮಾಡು, ತಿನ್ನು, ಉಣ್ಣು. ನೀವುಗಳು ನಮಗೆ ಕೇಳಿ ಬಯಸಿದ್ರು ನಾವು ಕೇಳಿ ಬಯಸಕ್ಕಿಲ್ಲ. ತಿನ್ಕೊಂಡು ಪಾಪ ಈಗೊಂತಳಂತ ಬೇಜಾರು ಮಾಡ್ಕೊಬೇಡಕ್ಕ. ವಿಷಯದ ಬಗ್ಗೆ ಹೇಳ್ಬೇಡ. ನಾನು ಯಾಕೆ ಅಣ್ಣಂಗೆ ಹೇಳಕ್ಕಾಗೋದು? ನಾನು ಹೇಳಂಗಿದ್ದದ ಅಣ್ಣನಿಗೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಕನಕ. ನೀನು ಏನಾರು ಅನ್ಕೋ, ಬೇಜಾರು ಮಾಡ್ಕೊಂಡು ಏನೂ ಪ್ರಯತ್ನಕ್ಕೂ ಇಲ್ಲ. ನನಗೆ ನಾನು ಹೇಳೋಕ್ಕೂ ಇಲ್ಲ, ಸರಿಯಾ? ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಬಿಡಿ ಕನಕ. ಊಟ ಮಾಡ್ಕೊಂಡು ಹೋಗಿ. ನಾನಿನ್ನೇನು ಹೇಳೋಕ್ಕಾಯ್ಕಿಲ್ಲಕತ್ತೆ ಅಲ್ಲಿಗೆ. ಅವ ಅಣ್ಣ ನನ್ನ ಮಾತು ಕೇಳೋದ? ಅಕ್ಕ, ಹಂಗೆ ಅನ್ಬೇಡ ಕನಕ. ನಿಂದ ಅಮ್ಮಯ್ಯ ಕನಕ, ನಿನ್ನ ಕೈ ಮುಗಿತೀನಿ ಕನಕ. ಹಂಗೆ ಮಾತ್ರ ಅನ್ಬೇಡ ಕನಕ. ನೀನು ನಮ್ಮ ಸಂಸಾರ ಸರಿ ಮಾಡಬೇಕು ಕನಕ. ನಿನ್ನ ಕಾಲು ಕಟ್ಕೊತೀನಿ ನೋಡು. ನಮ್ಮ ಅಕ್ಕನಾಗಿದೆಯೇ, ನೀನೇ ನಮ್ಮ ಸಂಸಾರ ಸರಿ ಮಾಡಬೇಕು ಕನಕ. ಬೇಡ್ದ ನನ್ನ ಮಗಳ ಜೀವನ ನೀನು ಹಾಳು ಮಾಡಕ್ಕೆ ನೋಡಿದೆ. ನಿನ್ನ ಸಂಸಾರ ನಾ ಸರಿ ಮಾಡಬೇಕು ನೋಡಿ. ಎಷ್ಟೋ ಮಟ್ಟು ಕೇಳ್ತಾ ಇದೀಯ ಅಂತವ. ತಪ್ಪಾಯ್ತು ಕನಕ. ಯಾವ್ಯಾವಳು ಮಾತು ಕಟ್ಕೊಂಡು ನಾನು ನಿಜವಾಗ್ಲೂ ನಿನ್ನ ಮಕ್ಳ ಬಗ್ಗೆ ಮಾತಾಡ್ಬಿಟ್ಟೆ ಅಕ್ಕ. ಮಾತಾಡಬಾರ್ದಾಗಿತ್ತು, ತಪ್ಪಾಯ್ತು ಅಕ್ಕ. ನೋಡಿ, ಯಾವತ್ತು ನಾನು ಇನ್ನು ಯಾರ ಬಗ್ಗೆನೂ ಮಾತಾಡೋಕ್ಕಿಲ್ಲ ಕನಕ. ಇದು ಒಂದ್ಸತಿ ನನ್ನ ಮನೆ ಒಳಗೆ ಸೇರಿಸ್ಬಿಡಕ್ಕ. ನಿಂದ ಅಮ್ಮ ಯಾಕಂದ್ರೆ ಗೌರಕ್ಕ. ಇದೊಳೆ ಸರಿ ಆಯ್ತು. ಅವ ಅಣ್ಣ ನಮ್ಮ ಮಾತು ಕೇಳೋದಕ್ಕ. ಇದಕ್ಕೆ ಹಿಂಗೆ ಅಡಿಯ ನೀನು? ನಿಂದೊಳೆ ಸರಿ ಬಿಡು. ನಮ್ಮ ಮಾತು ಕೇಳಕ್ಕೆ ಬಂದದ ಅಣ್ಣ. ಅಕ್ಕ, ನನ್ನ ಗಂಡನಿಗೆ ನಿಮ್ಮ ಮಾತುಗಳು ಅಂದರೆ ಒಂಥರ ಗೌರವ ಕನಕ. ಅವ್ರು ಒಪ್ಕೊತಾರೆ ಕನಕ. ನಿಂದ ಅಮ್ಮಯ್ಯ ಅಂತೀನಿ ಅಕ್ಕ. ಹೇಳಕ್ಕ, ನನಗೋಸ್ಕರ ಒಂದ್ಸತಿ ಹೇಳಕ್ಕ. ಇದೊಳೆ ಸರಿ ಆಯ್ತಲ್ಲ. ಏನು ಹೇಳರು? ಅಲ್ಲ, ನಮ್ಮ ಅಕ್ಕನ ಜೀವನ ಹಾಳು ಮಾಡಕ್ಕೆ ನಿಂತಿದ್ದಾರೆ ನೀವು. ಈಗ್ಯಾಕೆ ನಮ್ಮ ಮನೆಗೆ ಬಂದಿದ್ದೀರಿ? ಮರುವಾದಿಂದ ಮನೆಯಿಂದ ಹಚ್ಕೋಗಿ ಎದ್ದಿ ಮಗಂಗೆ ಎಲ್ಲ ಮಾತಾಡ್ಬಿಡಕ್ಕ. ನಂಗೆ ಬೇಜಾರಾಯ್ತದೆ. ಪರವಾಗಿಲ್ವಲ್ಲ, ನಿಮಗೆ ಮಾತ್ರ ಬೇಜಾರಾಯ್ತದೆ, ನಮಗೆ ಬೇಜಾರಾಯ್ಕಿಲ್ವಾ? ನಮ್ಮ ಅಕ್ಕನ ಜೀವನ ಹಾಳಾಗಿದ್ರೆ ನಮ್ಗೆ ಎಷ್ಟು ಮನ್ಸಿಗೆ ನೋವು ಇತ್ತೇಳಿ?
ಪರವಾಗಿಲ್ಲ, ನೀವೇ ಸುಮಾರಾಗೆ ಇದ್ದೀರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನು ಕಾಣ್ತದ ನಂಗೆ ಬಂದಿರೋದು ನೋಡಿ ಹೆಂಗ್ ಬಂದಿದ್ದೀರಿ ಅಂತವ. ಅಲ್ಲ ಇನ್ನೊಬ್ರು ಹೆಣ್ಮಕ್ಳು ಜೀವನ ಹಾಳು ಮಾಡಕೋರ್ ನೀವು ಉದ್ಧಾರ ಆಗ್ತದ. ನೀವು ಅನ್ಬೇಡಕನವ, ಬೇಜಾರು ಮಾಡ್ಕೋಬೇಡಕನವ. ಏನು ಮಾಡಿ ಏನೋ ಬುದ್ಧಿ ತಿಳಿನಿಲ್ಲ, ಇಷ್ಟೆಲ್ಲ ಆಯಿತು. ಬೇಜಾರು ಮಾಡ್ಕೋಬೇಡಕನ್ಬಿಟ್ಟು ನೋಡಿ, ನಾವು ನಿಮ್ಗೆ ಯಾವುದೇ ಸಹಾಯನೂ ಮಾಡೋಕ್ಕಾಗಿಲ್ಲ. ಹೋಗಿ ಸುಮ್ಮನೆ ಹೋಗೋ ಒಳಿಕೆ ನೀನು ಹೋಗು. ನೀರಮ್ಮ ನೀನು ಎಲ್ಲಾನು ಅಯ್ಯೋ ಅಯ್ಯೋ ಅಂತ ಹೊಟ್ಟೆ ಹುರ್ಕೊಂಡು ನಮ್ಮ ಪರಿಸ್ಥಿತಿ ಹಿಂಗಾಗಿರೋದು ಕತೆ. ಯಾರನ್ನ ಎಷ್ಟು ಮಡಗಬೇಕು ಅಷ್ಟು ಮಡಗಬೇಕು, ಇಲ್ದಾರೆ ನಮಗೆ ತಂದ್ಬಿಡ್ತಾರೆ ಕೂತ್ಬೇಕಾರೆ. ಹೋಗತ್ತಾಗಿ ಇನ್ನೇನು ಮಾಡಿ, ಇನ್ನೇನು ಮಾಡಿ ಹೋಗು. ಅಮ್ಮ ಸುಮ್ಮನೆ ಕೂತ್ಕೊಂಡು ನಿನ್ಗೆ ಗೊತ್ತಾಯ್ತೇನೆ ನಿನಗೆ ಬೆಳಗಿರೋದೆಲ್ಲ ಹಾಲು ಅಂತ ನಂಬಿ ನೀನು ಹಿಂಗಾಗಿರೋದು ನಮ್ಮ ಜೀವನಗಳು. ಅವಳು ನಮ್ಗೇನಾಯ್ತಿತ್ತು, ಯಾವಳು ಸಹಾಯ ಮಾಡಿ ನಮ್ಗೇನಾಯ್ತಿತ್ತು ಹೇಳು. ಯಾವಳನ್ನ ಎಷ್ಟರಲ್ಲಿ ಇರಿಸ್ಬೇಕು ಅಷ್ಟರಲ್ಲಿ ಇರಿಸ್ಬೇಕು. ಹೋಗಾಯ್ತು ನೀನು ಬಾಯಿ ಮುಚ್ಕೊಂಡು ಒಳಿಕೆ ನೀನು. ನಿನಗಾಕವೆಲ್ಲವೇ ಹೋಗು. ಬಿಡಕ ಬಿಡು ಬೈಲಂತೆ. ನಾನು ಮಾಡಿರೋ ತಪ್ಪು ಬೈತಾಳೆ, ಅವಳದೇನು ತಪ್ಪಿರೋದು. ಹೋಗೇ ಒಳಿಕೆ ನೀನು ಗಾಡಿ ಆಡಿಯ ನೋಡಕ. ನಾವೊಂದು ಅಣ್ಣಂಗೆ ನಾವೇನು ಹೇಳಕ್ಕಾಯ್ಕಿಲ್ಲ. ನಾವು ನಮ್ಮ ಮಾತು ಕೇಳೋದಕ್ಕ ಅಣ್ಣ ಹಂಗೆ ಅನ್ಬೇಡಿ ಕನಕ. ನೋಡಿ ನಿಮಗೆ ನನ್ನ ಮೇಲೆ ಕೋಪ ಇರೋದು ನಿಜವೇ. ನೋಡಿ ನಾನು ತಪ್ಪು ಮಾಡಿರೋದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಿ. ಅದಕ್ಕೂ ಏನು ನನಗೇನು ಬೇಜಾರಿಲ್ಲ. ನಿಜವಾಗ್ಲೂ ನಾನು ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕನಕ. ನೋಡಕ್ಕ ಒಂದು ಮಾತು ಹಂಗೆ ಅಂತೀನಿ, ಇಲ್ಲಿ ಗಂಟ ಬಂದಿದ್ದೀಯೇ ಹಂಗೆ ಅಂತೀನಿ. ಹೇಳಷ್ಟು ನಾವು ಹೇಳ್ತೀವಿ, ಗಂಡು ಹೇಳ್ತೀವಿ ಕೂತ್ಕೊಂಡು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಹಿಂಗೆ ಬಂದಿತ್ತವ ಅಕ್ಕ ಅಂತವ. ಒಪ್ಕೊಂಡ್ರೆ ಒಪ್ಕೊಳ್ದ್ರೆ ನಾವೇನು ಮಾಡೋಕ್ಕಾಯ್ತಿಲ್ಲ. ನಿಜವಾಗ್ಲೂ ಅಲ್ಲಿ ಇರೋಕ್ಕಾಯ್ತಿಲ್ಲ ಕನಕ. ನನ್ನ ತಮ್ಮನ ಹೇಳ್ತಿ ಭಾಳ ವಾರ್ತ ಕೊಡ್ತಾಳೆ ನಮಗೆ. ನಿಜವಾಗ್ಲೂ ಅಲ್ಲಿ ಇರೋಕ್ಕಾಯ್ತಿಲ್ಲ. ಇವ್ರೇನಾರು ಒಪ್ಪಲಿಲ್ಲ ಅಂದರೆ ಸಾಯೋದು ಬಿಟ್ರೆ ನಮ್ಗೆ ಯಾವುದು ದಾರಿ ತೋರ್ತಿಲ್ಲ ಕನಕ. ಯಾವ ದಾರಿನೂ ತೋರ್ತಿಲ್ಲ. ಜೀವನವೇ ಬೇಡ ಅನ್ಸ್ಬಿಟ್ಟದ ನನಗಂತೂ. ಭಾಳ ಬೇಜಾರಾಗ್ಬಿಟ್ಟದೆ ಕನಕ. ಕಂಡವ್ರು ಮಾತು ಕಟ್ಕೊಂಡು ನನ್ನ ಜೀವನವ ನಾನೇ ನರಕ ಮಾಡ್ಕೊತ ಕುಂತೀವಿ. ಅಕ್ಕ ನಿಂದ ಅಮ್ಮ ಹೇಳ್ತೀನಿ, ನಾವು ಹೆಣ್ಣು ಕಾಲೇಜ್ಗೆ ಹೋಗಿಲ್ಲ ಅವತ್ತಿದ್ದಾನ. ಅವಳು ಭವಿಷ್ಯನೂ ಹಾಳಾಯ್ತದೆ ಕನಕ. ನಿನ್ನ ಕಾಲ್ಗಾರ ಬೀಳ್ತೀನಿ, ಇನ್ನು ಯಾರು ಸವಸಕ್ಕೂ ಹೋಯ್ಕಿಲ್ಲ ಕನಕ. ಅಕ್ಕ ನಿಂದ ಅಮ್ಮಯ್ಯ ಹೇಳಕ್ಕ. ಹಾಲಕ್ಕಂದ್ರಕ್ಕ ಜ್ಞಾನ ಬೇಡವಾ ನಿಮಗೆ? ಇನ್ನೊಬ್ರು ಸಂಸಾರ ಇನ್ನೊಬ್ರು ಮಕ್ಕಳ ಜೀವನ ಹಾಳು ಮಾಡ್ತೀನಿ ಅಂದರೆ ಏನು? ಹಾಳು ಮಾಡಿಬಿಟ್ಟು ನಾವು ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ ನೀನು? ಕನ್ಸು ಮನ್ಸಲ್ಲಿ ಅನ್ಕೋಬೇಡ, ಅವೆಲ್ಲ ಅಸಾಧ್ಯ. ತಿಳ್ಕೊಬಿಡು. ಗೊತ್ತು ಕನಕ, ಗೊತ್ತು. ನನಗೂ ಎಲ್ಲ ಅರ್ಥ ಆಯ್ತದೆ. ಆದ್ರೆ ಏನು ಮಾಡಿರಿ, ನಮ್ಮ ಪರಿಸ್ಥಿತಿ ಹಿಂಗಾಯ್ತಲ್ಲ. ನನಗಂತೂ ಭಾಳ ಮನ್ಸಿಗೆ ನೋವಾಗೈತೆ ಕನಕ. ಭಾಳ ಮನ್ಸಿಗೆ ನೋವಾಯ್ತದೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ ಕನಕ. ಸರಿ ಆಯ್ತು ಅಕ್ಕ, ಬರ್ಲೇ ಅಣ್ಣ ಬಂದ್ಮೇಲೆ ಹೇಳ್ತೀನಿ. ಈಗ ಹೋಗಿ ಅಣ್ಣಂಗೆ ಹೇಳ್ಬಿಟ್ಟು ನಾನು ಯಾವ್ದು ಫೋನ್ ಮಾಡ್ತೀನಿ. ಸರಿ ಅಕ್ಕ, ಆಯ್ತು. ಯಾವ್ದಕ್ಕೂ ಯಾಕ ಮರಿಬೇಡ ಕನಕ, ನಿಂದ ಅಮ್ಮಯ್ಯ ಅಂತೀನಿ. ಫೋನ್ ಮಾಡಕ್ಕ. ಮಾಡ್ತೀನಿ ಕತ್ ಹೋಗು. ಮಾಡ್ತೀನಿ ಬಿಡಕ್ಕ. ಸರಿ ಕನಕ, ಆಯ್ತು. ಬರ್ತೀನಿ ನಾನು. ಊಟ ಮಾಡಕ್ಕ? ಅಯ್ಯೋ ಯಾವ ಊಟನೂ ಬೇಡ, ಏನು ಬೇಡ ಕನಕ. ನಿಮ್ಮತ್ತೆ ಇಷ್ಟು ಒಳ್ಳೆಯವ್ರಿಗೆ ಧನ್ಯ ಮಾಡಿಕ್ಕೆ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಸರಿ ಕನಕ, ನಾನು ಬರ್ತೀನಿ. ಸರಿ ಅಕ್ಕ, ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.